morning, students. Welcome back to the Vidya Shakti Maths online class. Today we are going to study about zeros of polynomial. Before we start, one sudden recap the last class in Hoda. So in our last class, we have already studied about coefficient of polynomial, degrees of polynomial, classification of ಪಾಲಿನಾಮಿಯಲ್ ಡಿಪೆಂಡಿಂಗ್ ಅಪಾನ್ ದ ಡಿಗ್ರೀಸ್. ಹೌದಾ, ಡಿಗ್ರೀಸ್ ಮೇಲೆ ನಾವು ಯಾವ ರೀತಿ ಪಾಲಿನಾಮಿಯಲ್ಸ್ ಗಳನ್ನ ವರ್ಗೀಕರಿಸಲಾಗ್ತೈತಿ ಅಥವಾ ಕ್ಲಾಸಿಫೈಡ್ ಮಾಡ್ಲಾಗತ್ತೆ. ಹೌದಾ, ಇಫ್ ಡಿಗ್ರಿ ಇಟ್ ಹ್ಯಾಸ್ ಡಿಗ್ರಿ 1 ನಾವ್ ಏನಂತ ಕರಿತೀವಿ, ಅದಕ್ಕ ಲೀನಿಯರ್ ಪಾಲಿನಾಮಿಯಲ್. ಆಮೇಲೆ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಇದ್ರೆ ಅದ್ರದ್ದು ಘಾತಾಂಕ 2 ಅಂತ ಇರ್ತೈತಿ, ರೈಟ್. ಆಮೇಲೆ ಘಾತಾಂಕ 3 ಇತ್ತಂದ್ರೆ ಅದಕ್ಕೆ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ, ರೈಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟಾಪಿಕ್. ವಾಟ್ ಇಸ್ ದಟ್? ಪಾಲಿನಾಮಿಯಲ್. ಪಾಲಿನಾಮಿಯಲ್ಸ್ ಇನ್ ಕನ್ನಡ ಬಹುಪದೋಕ್ತಿಗಳು ಅಂತ ಕರಿತೀವಿ. ಹೌದಾ, ಪಾಲಿನಾಮಿಯಲ್ಸ್ ಅಂದ್ರ ಬಹುಪದೋಕ್ತಿಗಳು. ನೀವು ಆಲ್ರೆಡಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಒಳಗೆಲ್ಲ ಕಲ್ತೀರಿ. ಪಾಲಿನಾಮಿಯಲ್ಸ್ ಅಂದ್ರ ಬಹುಪದೋಕ್ತಿಗಳು ಅಂದ್ರ 3ಕ್ಕಿಂತ ಹೆಚ್ಚು ಇರ್ತಕ್ಕಂತ ಪದಗಳಿಗೆ, ಟರ್ಮ್ಸ್ ಗಳಿಗೆ ನಾವು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಸೊ ಇವತ್ತು ನಾನು ಹೇಳ್ತಾ ಇರೋದು ಜೀರೋಸ್ ಆಫ್ ಪಾಲಿನಾಮಿಯಲ್. ಜೀರೋಸ್ ಆಫ್ ಪಾಲಿನಾಮಿಯಲ್ಸ್. ಜೀರೋಸ್ ಆಫ್ ಪಾಲಿನಾಮಿಯಲ್. ಹೌದಾ, ಜೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಂತಂದ್ರೆ ಇಲ್ಲಿ ಏನಾಗತ್ತಂದ್ರ, ನಾವು ಕನ್ನಡ ಒಳಗ ಶೂನ್ಯತೆಗಳು, ಬಹುಪದೋಕ್ತಿಯ ಶೂನ್ಯತೆಗಳು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾನು ಏನಂದ್ರೆ ಒಂದು ಇಕ್ವೇಶನ್ ಅನ್ನ ತಗೋತೇನೆ. 2x² ಪ್ಲಸ್ 3x ಮೈನಸ್ 2. ಹೌದಾ, ವಿ ಕನ್ಸಿಡರ್ ದಿಸ್ ಪಾಲಿನಾಮಿಯಲ್ ಆರ್ ಇಕ್ವೇಶನ್, ರೈಟ್. ಸೊ ಈ ಇಕ್ವೇಶನ್ ಗಳಿಗೆ ನಾನು ಫಾರ್ ಎಕ್ಸಾಂಪಲ್ ಈಗ ಒಂದು ನಿಮ್ಗ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು x ಈಕ್ವಲ್ ಟು 1 ಅಂತ ಹಾಕ್ತೇನೆ ನಾನು. ಹೌದಾ, ನಾವ್ ಏನ್ ಮಾಡ್ಬೇಕು? ವಿ ಪುಟ್ x ಈಕ್ವಲ್ ಟು 1 ಎವ್ರಿವೇರ್. ಅಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲಿ ನಾವ್ ಏನ್ ಮಾಡ್ಬೇಕು? 1 ಅನ್ನ ವ್ಯಾಲ್ಯೂ ಹಾಕಿ ನಾವೇನ್ ಮಾಡ್ಬೇಕು? ಈ ಪಾಲಿನಾಮಿಯಲ್ ಅನ್ನ ಬಿಡಿಸ್ಬೇಕು. ಹೌದಾ, ಈಗ ನಿಮ್ಗೆ ಅನ್ನಿಸ್ಬೋದು ನಾವು ಯಾವುದೇ ಒಂದು ಮ್ಯಾಥ್ಸ್ ಇದ್ರೊಳಗ ಎಕ್ಸಾಕ್ಟ್ ಆನ್ಸರ್ ಅನ್ನ ನೋಡ್ತೇವೆ. ಫಾರ್ ಎಕ್ಸಾಂಪಲ್ 45 ಆರ್ 600. ಹೌದಾ, 100. ಈ ರೀತಿ ನಾವೇನ್ ಮಾಡ್ತೀವಿ? ಇಕ್ವೇಶನ್ ಎಕ್ಸಾಕ್ಟ್ ವ್ಯಾಲ್ಯೂಗಳನ್ನ ನೋಡ್ತೇವಿ. ಬಟ್ ಈ ಟೈಪ್ ಇರ್ತಕ್ಕಂಥ ಪಾಲಿನಾಮಿಯಲ್ ಅಲ್ಲಿ ಅಥವಾ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಳಗ ವಿ ಕಾಂಟ್ ಇವನ್ನ ಏನ್ ಮಾಡ್ತೇವೆ ನಾವು? ಕರೆಕ್ಟ್ ಆದ ಆನ್ಸರ್ ಅನ್ನ ನಾವ್ ಏನ್ ಬರ್ಲಿಕ್ಕೆ ಬರುದಿಲ್ಲ. ಸೊ ಅದನ್ನ ನಾನು ಇದನ್ನ ಏನ್ ಮಾಡ್ತೇನೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು, ಸೊ ಇಫ್ ಎಕ್ಸ್ ಈಕ್ವಲ್ ಟು 1 ಇತ್ತಂದ್ರ, ಹೌದಾ, ಎಕ್ಸ್ ಈಕ್ವಲ್ ಟು 1 ಇದ್ದಾಗ ನಾವು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಅನ್ನ ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲಿ ಕೂಡ ಅಲ್ಜಿಬ್ರಾದೊಳಗೂ ಕೂಡ ನಾವ್ ಏನ್ ಮಾಡ್ಬೋದು? ವಿ ಕ್ಯಾನ್ ಎಕ್ಸಾಕ್ಟ್ ಆನ್ಸರ್, ವಿ ಕ್ಯಾನ್ ಗೆಟ್ ಎಕ್ಸಾಕ್ಟ್ ಆನ್ಸರ್. ಹೌದಾ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೊಲ್ಯೂಷನ್. ಸೊ ಇಲ್ಲೇ ನೋಡ್ರಿ, ಇಲ್ಲೇ ಪಿ ಆಫ್ 1 ಇದೆ ಅಲ್ಲ, ಸೊ ನಾನು ಎಕ್ಸ್ ಇದ್ದಲ್ಲಿ 1 ಅಂತ ಹಾಕಿದೆ, ರೈಟ್. ಪಿ ಆಫ್ 1 ಇಸ್ ಈಕ್ವಲ್ ಟು 2 ಇಂಟು 1 ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ನಾವ್ ಏನ್ ಮಾಡ್ಬೇಕು? ವಿ ಪುಟ್ ರಿಪ್ಲೇಸ್ ಎಕ್ಸ್ ಬೈ 1. ಹೌದಾ, ಎಕ್ಸ್ ಅನ್ನ 1 ದಿಂದ ನಾವು ರಿಪ್ಲೇಸ್ ಮಾಡ್ಬೇಕು. ಹೌದಾ, 1 ಸ್ಕ್ವೇರ್ ಪ್ಲಸ್ 3 ಇಂಟು 1 ಮೈನಸ್ 2, ರೈಟ್. ಹೌದಾ, 2 ಇಂಟು 1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಅಂದ್ರೆ ಎಲ್ಲಿ ಎಕ್ಸ್ ಇದೆ ನಾವು ಅಲ್ಲಿ 1 ಅಷ್ಟೇ ಹಾಕ್ತಾ ಇದೀವಿ, ಏನೇನು ಚೇಂಜಸ್ ಮಾಡ್ತಾ ಇಲ್ಲ. ಹೌದಾ, ನೆಕ್ಸ್ಟ್ 2 ಇಂಟು 1 ಅನ್ನ 2 ಸತಿ ಮಲ್ಟಿಪ್ಲೈ ಮಾಡ್ರಿ. ಯಾಕಂದ್ರೆ ಅದ್ರದ್ದು ಘಾತಾಂಕ ನಮ್ಗೆ ಏನಾಗತ್ತೆ ಹೇಳ್ರಿ? ಸ್ಕ್ವೇರ್ ಅನ್ನ ಅಂದ್ರೆ ಅದ್ರದ್ದು ಘಾತಾಂಕ ಎಷ್ಟು ಸತಿ ನಮಗ ಮಲ್ಟಿಪ್ಲೈ ಆಗಿದೆ ಅನ್ನೋದನ್ನದು ತೋರಿಸ್ತೈತೆ ನಮಗ, ರೈಟ್. ಸೊ ಈಗ 1 ಸ್ಕ್ವೇರ್, 1 ಅನ್ನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ಬೇಕು? 2 ಸತಿ ಮಲ್ಟಿಪ್ಲೈ ಮಾಡಿದ್ರು ನಮಗ ಆನ್ಸರ್ 1 ಬರ್ತೈತಿ, ಕರೆಕ್ಟ್. ಪ್ಲಸ್ 3 ಇಂಟು 1 3 ಮೈನಸ್ 2 is equal to again 2 into 1 2 plus 3 minus 2. ಹೌದಾ, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತೆ ನಮಗ? ಇಲ್ಲಿ ಪ್ಲಸ್ 2 ಅಂತ ಇದೆ ನಮಗ, ಕರೆಕ್ಟ್. ಸೊ ಈಗ ಏನಾಯ್ತು? ಪ್ಲಸ್ 2 ಮೈನಸ್ 2 ಏನಾಗತ್ತ? ಕ್ಯಾನ್ಸಲ್ ಆಗತ್ತ ಬಿಕಾಸ್ ಆಫ್
ಸೈನ್ ರೂಲ್. ಹೌದಾ, ಪ್ಲಸ್ ಇಂಟು ಇಲ್ಲೇ ಪ್ಲಸ್ ಮೈನಸ್ ಇರೋದ್ರಿಂದ ನಿಮಗೆ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ನಾವು ಮೈನಸ್ ಮಾಡಬೇಕು. 2 - 2 ಇಸ್ 0. ಬಟ್ ನಾವು ಸ್ವಲ್ಪ ಈಗ 9th ಸ್ಟ್ಯಾಂಡರ್ಡ್ ಅಲ್ಲ, ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕಲಿತಿರ್ತೀವಲ್ಲ, ಸೊ ಇದೇನಾಗ್ಬಿಡ್ತೈತೆ ನಮಗ ಡೈರೆಕ್ಟ್ ನಾವು ಈ ರೀತಿ ಸೇಮ್ ಸಂಖ್ಯೆಗಳು ಡಿಫ್ರೆಂಟ್ ಸೈನ್ಗಳು ಇದ್ವು ಅಂದ್ರ ಡೈರೆಕ್ಟ್ ನಾವೇನ್ ಮಾಡ್ಬೋದು, -2 +2 ಅಂತ ಕ್ಯಾನ್ಸಲ್ ಮಾಡಿ, ದೇರ್ ಫೋರ್ ಪಿ ಆಫ್ ಎಕ್ಸ್ ಈಸ್ 0, ಸಾರಿ ಪಿ ಆಫ್ ಎಕ್ಸ್ ಈಸ್ 3. ಹೌದಾ, ಪಿ ಆಫ್ ಎಕ್ಸ್ ಈಸ್ 3. ವಿ ಕ್ಯಾನ್ ಗೆಟ್ ಎಕ್ಸಾಕ್ಟ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಆರ್ ಪಾಲಿನಾಮಿಯಲ್ ವ್ಯಾಲ್ಯೂ ಅನ್ನ ನಾವು ಕಂಡುಹಿಡಿದೀವಿ. ರೈಟ್. ಸೊ ಇಲ್ಲಿ ಏನಾಗತ್ತೆ, ನಿಮಗೆ ಬಹಳ ಜನ ಇನ್ನೂ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾವು. ಅಲ್ಲಿ ನಾನು ನಿಮಗೆ ಹೇಳ್ತೀನಿ, ಅಲ್ಲಿ ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ನಾವು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಆ ಒಂದು ಅವ್ರು ಯಾವ್ದನ್ನ ವ್ಯಾಲ್ಯೂವನ್ನ ಕೊಟ್ಟಿರ್ತಾರಲ್ಲ ಆ ರೀತಿ ವ್ಯಾಲ್ಯೂವನ್ನ ಹಾಕ್ಬೇಕು. ಕರೆಕ್ಟ್. ಇದು ನಮ್ದು ಜಸ್ಟ್ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಇವಾಗ ನಾವು ಎಕ್ಸಾಕ್ಟ್ ನಾವು ಎಲ್ಲಿಗೆ ಹೋಗ್ಬೇಕೀಗ, ಝೀರೋಸ್ ಆಫ್ ಪಾಲಿನಾಮಿಯಲ್ಗೆ ನೋಡೋಣಂತ. ರೈಟ್. ಸೊ ಝೀರೋಸ್ ಆಫ್ ಪಾಲಿನಾಮಿಯಲ್ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲೇ ನೋಡ್ರಿ, ಒಂದ್ ಎಕ್ಸಾಂಪಲ್ ಅಂದ್ರ, ಫಾರ್ ಎಕ್ಸಾಂಪಲ್ 1 ಇಕ್ವೇಶನ್ ಇದೆ. ಹೌದಾ, ಎಕ್ಸ್ ಪ್ಲಸ್ 2 ಅಂತ ಇದೆ, ಇಸ್ ಈಕ್ವಲ್ ಟು 0 ಅಂತ ಇದೆ. ಕರೆಕ್ಟ್. ಸೊ ಒಂದು ಪಿ ಆಫ್ ಎಕ್ಸ್. ಹೌದಾ, ಇಲ್ಲಿ ಏನಾಗತ್ತ, ಈ ಝೀರೋಸ್ ಮೀನ್ಸ್ ಏನಾಗತ್ತ, ಅದ್ ಏನು ಒಂದು ಕೊಟ್ಟಿರುವಂತಹ ವ್ಯಾಲ್ಯೂ ಇರ್ತೈತಲ್ಲ ಆ ವ್ಯಾಲ್ಯೂವನ್ನ ನಾನು ಇದ್ರೊಳಗ್ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಆನ್ಸರ್ 0 ಬರ್ಬೇಕು. ಸೊ ಈ ರೀತಿ ನಮಗ 0 ಬಂತು. ಇನ್ ಕೇಸ್ ವಿ ಗೆಟ್ 0 ವ್ಯಾಲ್ಯೂ, ದೆನ್ ದಟ್ ಈಸ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಅಂದ್ರ ನಮ್ಗೆ ಇಲ್ಲಿ ಏನ್ ಅಕಸ್ಮಾತ್ ನಾನು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಏನೋ ವ್ಯಾಲ್ಯೂ ಹಾಕಿದೆ, ಸಮಥಿಂಗ್ ವ್ಯಾಲ್ಯೂ. ಸೊ ಅದನ್ನ ನಾನು ಸಿಂಪ್ಲಿಫೈ ಮಾಡಿದಾಗ ನನಗೆ ಆನ್ಸರ್ 0 ಬಂತು ಅಂತಂದ್ರ ಆ ಏನ್ ಹಾಕಿರ್ತಕ್ಕಂತ ವ್ಯಾಲ್ಯೂ ಆ ಪಾಲಿನಾಮಿಯಲ್ ಶೂನ್ಯತೆ ಅಥವಾ ಬಹು ಪದೋಕ್ತಿಯ ಒಂದು ಶೂನ್ಯತೆ, ಝೀರೋಸ್ ಅಂತ ನಾವು ಹೇಳ್ಬೋದು. ಕರೆಕ್ಟ್. ಸೊ ಈಗ ನಾನು ಈಗ ಇಲ್ಲಿ ಏನ್ ಹಾಕ್ತೀನಿ, ಎಕ್ಸ್ ಈಕ್ವಲ್ ಟು ಒಂದ್ಸಲ -2 ಹಾಕ್ತೀನಿ. ಸೊ ಎಕ್ಸ್ ಈಕ್ವಲ್ ಟು +2 ಅನ್ನ ಹಾಕ್ತೀನಿ. ಹೌದಾ, ಪ್ಲಸ್ ಬರಿಬಹುದು ಅಥವಾ ಬರಿದೇನು ಇರಬಹುದು. ರೈಟ್. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು +2 ಅನ್ನ ಹಾಕಿದೆ. ಒಂದ್ಸಲಿ ನಾನು ಇದನ್ನ ಹಾಕ್ತೀನಿ, ಒಂದ್ಸಲ ಇದನ್ನ ಹಾಕಿ ತೋರಿಸ್ತೀನಿ ನಾನು. ಹೌದಾ. ಸೊ ಪಿ ಆಫ್ -2, ರೈಟ್. ಸೊ ಹಿಯರ್ ಎಕ್ಸ್ ರಿಪ್ಲೇಸ್ಡ್ ಬೈ -2, ಸೊ -2 +2, ಕರೆಕ್ಟ್. ಸೊ ಈಸ್ ಈಕ್ವಲ್ ಟು 0 ಅಂತ ಇದೆ. ಹೌದಾ, ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ಸೇಮ್ ಸಂಖ್ಯೆ ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ಕ್ಯಾನ್ಸಲ್. ಹೌದಾ. ಸೊ ಇದೇನಾಗತ್ತ, +2 -2 ಕ್ಯಾನ್ಸಲ್ ಮೀನ್ಸ್ ಇಟ್ ಹ್ಯಾಸ್ ಅ 0 ವ್ಯಾಲ್ಯೂ. ರೈಟ್. ಸೊ ಈಗ ಏನ್ ಬಂತು, 0 ಬಂತು. ಹಾಗಾದ್ರೆ ಈ ಒಂದು ಪಾಲಿನಾಮಿಯಲ್ ಅಥವಾ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಏನಾಯ್ತು ನಮಗೀಗ, -2 ಅನ್ನೋದು ಶೂನ್ಯತೆ ಆಯ್ತು. ನಾ ಹೇಳುವಂತ ಒಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇದೇನು ಒಂದು ಅವ್ರು ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂವನ್ನ ಆ ಕೊಟ್ಟಿರ್ತಕ್ಕಂಥ ಒಂದು ಪಾಲಿನಾಮಿಯಲ್ ಒಳಗೆ ನಾವು ರಿಪ್ಲೇಸ್ ಮಾಡಿದ್ವಿ ಅಂದ್ರ ನಮಗ ಮಸ್ಟ್ ಅಂಡ್ ಶುಡ್ ಆನ್ಸರ್ ಏನ್ ಬರ್ಬೇಕು, 0 ಬಂತಂದ್ರ ಆ ಕೊಟ್ಟಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ ಆ ಪಾಲಿನಾಮಿಯಲ್ ಶೂನ್ಯತೆ ಅಥವಾ ಝೀರೋಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಅದು 0 ಬರ್ಲಿಲ್ಲ ಅಂತಂದ್ರ ಅದು ಅದರದ ಶೂನ್ಯತೆ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಸೊ ಇದು ಮೇನ್ ನಿಮಗ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಹೌದಾ. ಸೊ ಇದನ್ನ ಮತ್ತೆ ಈ ವ್ಯಾಲ್ಯೂ ಅನ್ನ ಹಾಕಿ ನಿಮಗೆ ಒಂದ್ಸಲ ಸಿಂಪ್ಲಿಫೈ ಮಾಡಿ ತೋರಿಸ್ತೇನೆ, ಅಂದ್ರೆ ನಿಮಗೆ ಇನ್ನು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ರೈಟ್. ಸೊ ಇದನ್ನ ಸ್ವಲ್ಪ ರಬ್ ಮಾಡಬಹುದಾ. ಸೊ ಪಿ ಆಫ್ +2 ಅಂತ ಇದೆ. ಕರೆಕ್ಟ್. ಹೌದಾ, ಇಲ್ಲೇ ನಾನು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಈಗ. ಹೌದಾ. ಸೊ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಅಗೇನ್ +2, ಅಗೇನ್ ಹಿಯರ್ +2 ಆಸ್ ಇಟ್ ಈಸ್. ಸೊ ಇಲ್ಲಿ ಏನಾಯ್ತು, ಚಿಹ್ನೆಗಳು ಸೇಮ್ ಬಂದವು. ಸೇಮ್ ಇಲ್ಲಿ ಹಿಯರ್ ವಿ ಕ್ಯಾನ್ ಗೆಟ್ ಸೇಮ್ ಸೈನ್ಸ್. ಓಕೆ. ಸೊ ಇಲ್ಲಿ ಏನಾಯ್ತು, +2 ಇಸ್ 4, ಅಗೇನ್ +4 ಬಂತು. ಸೊ ಸ್ವಲ್ಪ ನೀವು ಡಿಫರೆನ್ಸ್ ಅನ್ನ ಅಬ್ಸರ್ವ್ ಮಾಡ್ರಿ.
ಅಲ್ಲಿ ನಮಗ -2 ಹಾಕಿದಾಗ ಆನ್ಸರ್ ಎಷ್ಟು ಬಂತು? 0 ಬಂತು. ಸೊ ಇಲ್ಲಿ ಏನಾಯ್ತು? x+2 ಅನ್ನ ನಾವು ಹಾಕಿದಾಗ ನಮ್ದು ಆನ್ಸರ್ ಏನ್ ಬಂತು? 4 ಬಂತು. ಹಾಗಾಗಿ ಇದು 4 ಬಂದಿರೋದ್ರಿಂದ ಇದು ಇದರದ್ದು zeros. ಇಟ್ಸ್ ನಾಟ್ ಅ zeros ಆಫ್ ಪಾಲಿನಾಮಿಯಲ್, ದಿಸ್ ಪಾಲಿನಾಮಿಯಲ್. ಹೌದಾ? ಅರ್ಥ ಆಯ್ತು ಕಾನ್ಸೆಪ್ಟ್? 0 ಬಂತು, ಅದರದ್ದು zeros ಆಫ್ ಪಾಲಿನಾಮಿಯಲ್ ಅಂತ ಬರೀಬೇಕು. in case we cannot get 0, then this is not the zeros of polynomial, right? So next ಹೋಗೋಣ. ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಹೌದಾ? ನೆಕ್ಸ್ಟ್ ಸೊ ಇಲ್ಲಿ ನೆಕ್ಸ್ಟ್ ನಮಗೀಗ ಎಕ್ಸಸೈಸ್ ಇದೆ. ಹೌದಾ? ಎಕ್ಸಸೈಸ್ 2.2. ಎಕ್ಸಸೈಸ್ 2.2. ಹೌದಾ? ಇಲ್ಲಿ ನನ್ಗೆ ಏನಾಯ್ತು, ನಿಮ್ಗ ಇದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಸಿಮ್ಯುಲೇಷನ್ ಅಂತಂದ್ರೆ ನಿಮ್ಗ ಅದು ಸ್ವಲ್ಪ ನಮ್ಗ ಗ್ರಾಫ್ ರಿಲೇಟೆಡ್ ಇದ್ದಿದ್ದು ನನಗ ಸಿಮ್ಯುಲೇಷನ್ ಸಿಕ್ತು. ಝೀರೋಸ್ ಅನ್ನ ಕಂಡು ಹಿಡಿಲಿಕ್ಕೆ ಎಷ್ಟು ಝೀರೋಸ್ ಇದಾವು ಅಂತ ಹೇಳಿ. ಸ್ವಲ್ಪ ನಾನು ಈ ಎಕ್ಸಸೈಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶೂನ್ಯತೆಗಳ ಎಷ್ಟು ಇರ್ತಾವು, ಏನೇನ್ ಇರ್ತಾವ ಅನ್ನೋದನ್ನ ಒಂದ್ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಹೌದಾ? ಇಫ್ ವಿ ಹ್ಯಾವ್ ಅ ಲೀನಿಯರ್ ಇಕ್ವೇಶನ್. ಹೌದಾ? ನಮಗೆ ಏನಾದ್ರೂ ಲೀನಿಯರ್ ಇಕ್ವೇಶನ್ ಅನ್ನ ಕೊಟ್ಟಿದ್ರ, ನಿಮಗ್ ಗೊತ್ತಿರಬಹುದು ಲೀನಿಯರ್ ಇಕ್ವೇಶನ್ ಅದ ಹೈಯೆಸ್ಟ್ ಪವರ್ ಎಷ್ಟು ಇರ್ತೈತಿ? 1 ಇರ್ತೈತಿ. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ, ದಿಸ್ ಇಸ್ ಒನ್ ಲೀನಿಯರ್ ಇಕ್ವೇಶನ್. ಇದಕ್ಕೆ ಎಷ್ಟು ಶೂನ್ಯತೆಗಳಿರ್ತಾವು? ಹೌದಾ? ಶೂನ್ಯತೆಗಳು ಎಷ್ಟು ಇರ್ತಾವಂದ್ರ ಇದಕ್ಕ ಓನ್ಲಿ ಒಂದೇ ಒಂದು ಶೂನ್ಯತೆ ಇರ್ತೈತಿ. ಹೌದಾ? ಆಮೇಲೆ ಸೆಕೆಂಡ್ ಒನ್ x² + 2x - 3. Can anybody tell me which type of polynomial is this? ಇದು ಯಾವ ಪಾಲಿನಾಮಿಯಲ್ ಹೇಳ್ರಿ? ಸ್ವಲ್ಪ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಇವೆಲ್ಲ ಆಗಿ ಹೋಗಿದಾವ ಈಗ. ಹೌದಾ? ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್. ಹೌದಾ? ಸೊ ಇಲ್ಲಿ x² ಇರೋದ್ರಿಂದ, ಹೈಯೆಸ್ಟ್ ಪವರ್ x² ಇರೋದ್ರಿಂದ ಇದು ಯಾವ್ದಾಗತ್ತೆ ಹೇಳ್ರಿ? ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಆಗತ್ತ ಅಥವಾ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಆಗತ್ತ. ಸೊ ಇಲ್ಲಿ ಏನಾಗತ್ತೆ ನಿಮಗ, ಇದರದ ಶೂನ್ಯತೆಗಳು ಝೀರೋಸ್ ಎಷ್ಟು ಬರ್ತಾವಂದ್ರ 2 ಬರ್ತಾವು. ರೈಟ್? ನೆಕ್ಸ್ಟ್ ಥರ್ಡ್ ಒನ್, 4x³ + 2x² + 4x - 2. So just I give one example. Okay. So this ಇದು ಯಾವ ಒಂದು ಪಾಲಿನಾಮಿಯಲ್ ಹೇಳ್ರಿ? ಇದು ಯಾವ ಪಾಲಿನಾಮಿಯಲ್ ಹೇಳ್ರಿ? ಇದು ನಾವು ಯಾವ ಪಾಲಿನಾಮಿಗಳನ್ನ ಯಾವ ರೀತಿ ಯಾವ ಬೇಸ್ ಮೇಲೆ ನಾವು ಐಡೆಂಟಿಫೈ ಮಾಡ್ತೇವೆ ಹೇಳ್ರಿ? ಅದರದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಮೇಲೆ ನಾವು ಡಿಪೆಂಡ್ ಅದ್ರದ್ದು ಕ್ಲಾಸಿಫೈ ಮಾಡ್ತೀವಿ. ಓಕೆ. ಸೊ ಇಲ್ಲಿ 1 ಇರೋದ್ರಿಂದ ಇದು ಲೀನಿಯರ್ ಇಕ್ವೇಶನ್ ಆಯ್ತು, ಇದು 2 ಇರೋದ್ರಿಂದ ಇದು ಕ್ವಾಡ್ರೆಟಿಕ್ ಇಕ್ವೇಶನ್ ಆಯ್ತು, ಇದು 3 ಹೈಯೆಸ್ಟ್ ಪವರ್ 3 ಇರೋದ್ರಿಂದ ಇದೇನಾಯ್ತು? ಕ್ಯೂಬಿಕ್ ಅಥವಾ ಘನಾತ್ಮಕ ಬಹುಪದೋಕ್ತಿ ಅಂತ ಆಯ್ತು. ಸೊ ವೈ ಐ ಕ್ಯಾನ್ ರೈಟ್ ದೀಸ್ ಆಲ್ ಎಕ್ಸಾಂಪಲ್ ಫಾರ್ ಯು, ದಟ್ ಈಸ್, ಸೊ ಇಲ್ಲಿ ಏನಾಗತ್ತ, ನಾನೇನು ಇಕ್ವೇಶನ್ಸ್ ಗಳನ್ನ ಬರದೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರ್ಬೇಕು. ಎಷ್ಟು ಡಿಗ್ರಿ, ಹೈಯೆಸ್ಟ್ ಡಿಗ್ರಿ ಎಷ್ಟು ಇರುತ್ತಲ್ಲ ಅಷ್ಟು ಅದರದ್ದು ಶೂನ್ಯತೆ ಇರ್ತೈತೆ ಅಂತ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ರೈಟ್? ಸೊ ಇಲ್ಲಿ ಒಂದ್ ಹೈಯೆಸ್ಟ್ ಪವರ್ 1 ಇತ್ತಂದ್ರೆ ನಾವು ಶೂನ್ಯತೆಯನ್ನ ಒಂದೇ. ಹೌದಾ? ಮತ್ತೆ ಇಫ್ ಇನ್ ಕೇಸ್ highest power of variable is 2, then we get 2 zeros of polynomial. Highest power of variable is 3, it has a 3 zeros. 3 zeros of polynomial. ಹೌದಾ? ಅಂದ್ರೆ ನಿಮಗೆ ಅರ್ಥ ಆಗಿರ್ಬೇಕು. ಜಸ್ಟ್ ಆ ಇಕ್ವೇಶನ್ಸ್ ಗಳನ್ನ ನೋಡಿದ್ರೆ ನೀವು ಯು ಹ್ಯಾವ್ ಟು ಐಡೆಂಟಿಫೈ ಹೌ ಮಚ್ zeros of polynomial it has. ಅಂದ್ರೆ ಅದು ಎಷ್ಟು ಆ ಒಂದು ಬಹುಪದೋಕ್ತಿ ಅನ್ನೋದು ಎಷ್ಟು ಶೂನ್ಯತೆಗಳನ್ನ ಅಥವಾ ಎಷ್ಟು ಝೀರೋಸ್ ಗಳನ್ನ ಹೊಂದಿದೆ ಅನ್ನೋದನ್ನ ನೀವು ಯಾವ ಬೇಸ್ ಮೇಲೆ ಐಡೆಂಟಿಫೈ ಮಾಡಬಹುದು? ಜಸ್ಟ್ ಇಕ್ವೇಶನ್ ಅಂಡ್ ಇಟ್ ಹ್ಯಾಸ್ ಅ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್. ಆ ಒಂದು ಪವರ್ ಆಫ್ ವೇರಿಯಬಲ್ ಅನ್ನ ಹೊಂದಿರದ ಬೇಸ್ ಮೇಲೆ ನಾವು ಅದರದ ಶೂನ್ಯತೆಗಳು ಎಷ್ಟಿದಾವು ಅನ್ನೋದನ್ನ ನಾವು ತೋರಿಸ್ಬೋದು, ಅಂದ್ರೆ ಐಡೆಂಟಿಫೈ ಮಾಡ್ಬೋದು. ಈವನ್ ನಾನು ಏನು ಒಂದು ಸೊಲ್ಯೂಷನ್ ಅನ್ನ ಮಾಡಿದ್ರೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ದನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ?
ಆ ಶೂನ್ಯತೆಗಳು ಎಷ್ಟು ಅದಾವು ಡೈರೆಕ್ಟ್ ಅದನ್ನ ನೋಡಿದ ಕೂಡಲೇ ನಾವು ಹೇಳ್ಬಹುದು. ಹೌದಾ? ಸೊ ಇದಕ್ಕೆ ಎಕ್ಸಾಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಸಿಮ್ಯುಲೇಷನ್ ಹಂಗಿಲ್ಲ, ಜಸ್ಟ್ ನಾನು ನಿಮಗೆ ಗ್ರಾಫ್ ಮುಖಾಂತರ ಬಂದಿದ್ದು. ಸೊ ಇದು ಗ್ರಾಫ್ ನಿಮಗೆ ಎಲ್ಲಿದೆ ಅಂದ್ರ 10th ಸ್ಟ್ಯಾಂಡರ್ಡ್ ಒಳಗ ಜಸ್ಟ್ ಆ ಗ್ರಾಫ್ ಅನ್ನ ನೋಡಿ ನೀವು ಆ ಶೂನ್ಯತೆಗಳು ಎಷ್ಟು ಅದಾವು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬಹುದು. ಹೌದಾ? ಸೊ ನಾನು ಸ್ವಲ್ಪ ಅದನ್ನ ತೋರಿಸಿ ಆಮೇಲೆ ಇದನ್ನ we want to this exercise 2.1, right? So ಒಂದ್ಸಲ ನಂದು ಇಲ್ಲ ಹೌದಾ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾಗತ್ತ ನೋಡಿ, ಹೌದಾ, ಇಲ್ಲಿ ರೂಲ್ಸ್ ಏನಿದೆ ಅಂದ್ರೆ ನಮಗ ಇದೊಂದು ಲೈನ್ ಇದೆ ಅಲ್ಲ ನಮಗ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಸ್ವಲ್ಪ ಗ್ರಾಫ್ ಬಗ್ಗೆ ಇಂಟ್ರೊಡಕ್ಷನ್ ಗೊತ್ತಿರುತ್ತೆ. ಹೌದಾ? ಇದು ಯಾವ ಅಕ್ಷ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ ಅಂತ ಇದೆ. ಹೌದಾ? ಸೊ ಇದು ನಮ್ ರೂಲ್ಸ್ ಏನ್ ಹೇಳ್ತಿದಿ ಅಂದ್ರ, ಇನ್ ಕೇಸ್ ನಾವೊಂದು ಇಕ್ವೇಶನ್ ಅನ್ನ ನಿಮಗೆ 9th ಸ್ಟ್ಯಾಂಡರ್ಡ್ ಒಳಗೆ ಈಗ ಪಾರ್ಟ್ 2 ಒಳಗಿದೆ, ಅಲ್ಲಿ ನೆಕ್ಸ್ಟ್ ಹೇಳೋಣಂತ ಗ್ರಾಫ್ ಅನ್ನ ಯಾವ ರೀತಿ ನಾವು ಹಾಕ್ಬೇಕು ಅಂತ ಹೇಳಿ. ಸೊ ನಾವು ಯಾವ್ದೋ ಒಂದು ಗ್ರಾಫ್ ಅನ್ನ ಯಾವ ರೀತಿ ಹಾಕೋದು ಅದೆಲ್ಲ ಮುಂದ್ ನೋಡೋಣ. ಜಸ್ಟ್ ಗ್ರಾಫ್ ಅನ್ನ ಹಾಕಿದಾಗ ನನಗ ಈ ರೀತಿ ನನಗೇನಾಯ್ತು, ಒಂದು ಲೈನ್ ಬಂತು. ಸೊ ನಾವ್ ಯಾವ ರೀತಿ ಶೂನ್ಯತೆಗಳನ್ನ ಕಂಡು ಹಿಡಿಬೇಕಂದ್ರ, ಈ ಒಂದು ಲೈನು ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಒಳಗೆ ಟಚ್ ಮಾಡಿದೆ. ಹೌದಾ? ದಟ್ ಈಸ್ ದ ಜೀರೋಸ್ ಆಫ್ ಪಾಲಿನಾಮಿಯಲ್, ದಟ್ ಗಿವನ್ ಪಾಲಿನಾಮಿಯಲ್. ಅಂದ್ರ ನಾವ್ ಏನು ಕೊಟ್ಟಿರ್ತಕ್ಕಂಥ ಅದೇನು ವ್ಯಾಲ್ಯೂ ಪಾಲಿನಾಮಿಯಲ್ ಇದೆಯಲ್ಲ ಅದನ್ನ ನಾವು ಗ್ರಾಫ್ ಅನ್ನ ಹಾಕಿದಾಗ ಅದರ ಲೈನು ಎಷ್ಟು ಪಾಯಿಂಟ್ ಒಳಗ ಎಕ್ಸ್ ಅಕ್ಷವನ್ನ ಛೇದಿಸಿದೆ. ಹೌದಾ? ಸೊ ಇಂಟರ್ಸೆಕ್ಟ್. ಸೊ ಇಲ್ಲಿ ನೋಡ್ರಿ, ಜಸ್ಟ್ ನಿಮಗ ಡೈರೆಕ್ಟ್ ಆಗಿ ಅವರು ಬ್ಲೂ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. 1 2 3 4 5 6 ಅಂತ ಇದೆ. ಹಾಗಾದ್ರೆ ಅದೊಂದು ಕೊಟ್ಟಿರ್ತಕ್ಕಂಥ ಇಲ್ಲೇ ಪಾಲಿನಾಮಿಯಲ್ ಇದೆ. ಹೌದಾ? ಇದನ್ನ ನಮಗ ಸ್ವಲ್ಪ ಬ್ರಾಕೆಟ್ ಒಳಗೆ ಕೊಟ್ಟಿದ್ದಾರೆ, ಇರ್ಲಿ. ಸೊ ಈ ಬ್ರಾಕೆಟ್ ಅನ್ನ ನಾವು ಎಲ್ಲ ಬಿಡಿಸಿ ಇದ್ರದ್ದು ಒಂದು ಶೂನ್ಯತೆಯನ್ನ ಕಂಡು ಹಿಡಿದಾಗ ನಮಗೆ ಎಷ್ಟು ಶೂನ್ಯತೆಗಳು ಬರ್ತಾವು? ಎಷ್ಟು ಶೂನ್ಯತೆಗಳು? 1 2 3 4 5 6 ಅಂತ ಬರ್ತಾವ. ಹೌದಾ? ಸೊ ಅಂದ್ರೆ ನಿಮ್ಗೆ ಅದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಆ ಲೈನು ಓನ್ಲಿ ಎಕ್ಸ್ ಅಕ್ಷವನ್ನ ಎಷ್ಟು ಪಾಯಿಂಟ್ ಒಳಗ ಇಂಟರ್ಸೆಕ್ಟ್ ಮಾಡಿದೆ ಅಂತ, ರೈಟ್? ಸೊ ಇಲ್ಲಿ ನೋಡ್ರಿ, ನನಗೆ ಈ ಝೀರೋಸ್ ಅನ್ನ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಹೌದಾ? ಎರಡೇ ಇತ್ತಂದ್ರ ನೋಡ್ರಿ, ಇಲ್ಲೇ ನಂಬರ್ ಆಫ್ ಝೀರೋಸ್ ಏನಾಯ್ತು ಅಂದ್ರ ಎಕ್ಸ್ ಅಕ್ಷವನ್ನ ಓನ್ಲಿ 2 ಪಾಯಿಂಟ್ಸ್ ಅಲ್ಲಿ ಅದು ಇಂಟರ್ಸೆಕ್ಟ್ ಮಾಡಿದೆ, ರೈಟ್? ನೆಕ್ಸ್ಟ್ 3 ಇತ್ತಂದ್ರ 3 ಕೊಡ್ತೀನಿ, ಕರೆಕ್ಟ್? ಆಮೇಲೆ 4 ಕೊಡ್ತೀನಿ. 4 ಕೊಟ್ಟಾಗ ನೋಡ್ರಿ, ಹೌದಾ, 5 ಕೊಟ್ಟೆ. ಆಲ್ರೆಡಿ 6 ಅಂತೂ ನೋಡಿದ್ದೀರಿ. ಹೌದಾ? ಸೊ ಇಲ್ಲಿ ಏನಾಗತ್ತ, ನಾನು 2 ಕೊಡ್ತೀನಿ ತಡ್ರಿ. ಜಸ್ಟ್ ಇಲ್ಲಿ ಏನಾಗತ್ ನೋಡ್ರಿ, ಇಕ್ವೇಶನ್ ಅದ್ರ ತಕ್ಕ ಹಾಗೆ ನಮಗಿಲ್ಲಿ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 28 ಅಂತ ಇದೆ, ರೈಟ್? ಸೊ ಅಲ್ಲಿ here we are here, okay? ಸೊ ಇಲ್ಲಿ ಏನಾಗಿತ್ತು, ನಮಗ ಈ ಇಕ್ವೇಶನ್ ಅನ್ನ ಝೀರೋಸ್ ಆಫ್ ಪಾಲಿನಾಮಿಯಲ್ ಅನ್ನ ನಾನು ನಿಮಗ ತೋರಿಸ್ತಾ ಇದ್ದೆ. ಹೌದಾ? ಸೊ ಇಲ್ಲಿ ಝೀರೋಸ್ ಈಗ 2 ಇದ್ದಾಗ ಅದು ಎಕ್ಸ್ ಅಕ್ಷವನ್ನ 2 ಪಾಯಿಂಟ್ ಒಳಗ ಇಂಟರ್ಸೆಕ್ಟ್ ಮಾಡ್ತೈತಂತ ಅರ್ಥ. ನೋಡ್ರಿ, 3 ಇತ್ತಂದ್ರ 3 ಪಾಯಿಂಟ್ಸ್ ಇತ್ತಂದ್ರ 4 ಪಾಯಿಂಟ್ಸ್ ಅಂತ ಹೇಳಿ ಅರ್ಥ ಆಯ್ತಾ? ಇದು ಈ ರೀತಿ ನಾವ್ ಏನ್ ಮಾಡ್ಬೇಕು, ಇಕ್ವೇಶನ್ಸ್ ಗಳನ್ನ ಪಾಲಿನಾಮಿಯಲ್ಗೆ ಇದೆ.
ಫೈಂಡ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ 5x minus 4x square plus 3 ಅಂತ ಇದೆ ಹೌದಾ. ಸೊ ಇಲ್ಲಿ ಏನಾಯ್ತು, ಪಾಲಿನಾಮಿಯಲ್ 5x minus 4x square plus 3 ಕರೆಕ್ಟ್. 5x minus 4x plus 3 ಅಂತ ಇದೆ ಫಸ್ಟ್ ಕ್ವಶನ್. ಅಲ್ಲಿ ಏನಾಗಿದೆ, ಈ ಒಂದು ಪಾಲಿನಾಮಿಯಲ್ಲಿಗೆ ಸೊ ಅವ್ರು ಏನ್ ಮಾಡಿದಾರು, ಫಸ್ಟ್ ಕ್ವಶನ್ ಎಕ್ಸ್ ಈಕ್ವಲ್ ಟು ಒಂದ್ಸಲಿ 0 ಹಾಕ್ಬೇಕು ರೈಟ್. ಆಮೇಲೆ ಎಕ್ಸ್ ಈಕ್ವಲ್ ಟು -1 ಅನ್ನ ಹಾಕ್ಬೇಕು, ಎಕ್ಸ್ ಈಕ್ವಲ್ ಟು 2 ಅನ್ನ ಹಾಕ್ಬೇಕು ಕರೆಕ್ಟ್. ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -1, ಎಕ್ಸ್ ಈಕ್ವಲ್ ಟು 2 ಅನ್ನ ಹಾಕ್ಬೇಕು ಹೌದಾ. ಸೊ ನಾವು ಒನ್ ಬೈ we will learn how to solve this polynomial replaced by x value. Okay, so ಈಗ ನಾ ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ತೀನಿ, ಎಕ್ಸ್ ಈಕ್ವಲ್ ಟು 0 ಅನ್ನ ಕನ್ಸಿಡರ್ ಮಾಡ್ತೀನಿ ಹೌದಾ. ಸೊ ನಿಮಗೆ ಯಾಕೆ ಇದನ್ನ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ, ಹೌ ಟು ರಿಪ್ಲೇಸ್ ಎಕ್ಸ್ ಬೈ ಗಿವನ್ ನಂಬರ್ ಹೌದಾ. ನಾವು ಯಾವ ರೀತಿ ನಂಬರ್ ಅನ್ನ ಕೊಟ್ಟಾಗ ಆ ಎಕ್ಸ್ ವ್ಯಾಲ್ಯೂ ಅನ್ನ ಹಾಕಿ ಆ ಒಂದು ಪಾಲಿನಾಮಿಯಲ್ ಅನ್ನ ಹೌ ಟು ಸಿಂಪ್ಲಿಫೈ ದಟ್ ಪಾಲಿನಾಮಿಯಲ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸ್ವಲ್ಪ ನಾನು ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ರೈಟ್. ಸೊ ನಾನೇನ್ ಮಾಡ್ತೀನಿ, ಸ್ಲೋ ಆಗಿ ಹೋಗೋಣ, ಏನು ಹರಿಬರಿ ಇಲ್ಲ ಹೌದಾ. ಸೊ ನೀಟಾಗಿ ಕಲ್ತ್ ನೀವು ಒಂದು ಪ್ರಾಬ್ಲಮ್ ಅನ್ನ ಕಲಿತ್ರಿ ಅಂದ್ರ ನೀಟಾಗಿ ಅದೇ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಕಷ್ಟು ಕೊಟ್ರು ನೀವು ಈಸಿಯಾಗಿ ಮಾಡ್ತೀರಿ ಹೌದಾ. ಸೊ ಈಗ ನಾನು ಫಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎಕ್ಸ್ ಈಕ್ವಲ್ ಟು 0 ಅನ್ನೋದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಹೌದಾ. ಸೊ 5 ಎಕ್ಸ್ ಅಂದ್ರೆ ಇಲ್ಲಿ ಎಷ್ಟಿದೆ ನೋಡ್ರಿ, 0 ರೈಟ್. 0 ಮೈನಸ್ 4 ಎಕ್ಸ್ ಅಂದ್ರೆ ಅಗೇನ್ ನಮ್ಗೆ ಎಷ್ಟು ಬಂತು, 0 ಅಂತ ಇದೆ. 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 ಇಲ್ಲಿ 3 ಅಲ್ಲಿ ನಮ್ಗೆ ಯಾವುದೇ ಒಂದು ವೇರಿಯೇಬಲ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಎಕ್ಸ್ ಈಕ್ವಲ್ ಟು 0 ಅನ್ನ ಹಾಕುದು ಬೇಡ ಹೌದಾ. ಅಲ್ರಿ ನಿಮಗ ಕ್ವಶನ್ ಅರೈಸ್ ಆಗ್ಬಹುದು, ಮೇಡಮ್ ನೀವು ಲಾಸ್ಟ್ ಕ್ಲಾಸ್ ಒಳಗೆ ಇಲ್ಲಿ ಏನು ಇಲ್ಲ ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಅಂತ ಇಟ್ಟಿದ್ರಿ ಅಂತ. ಬಟ್ ಅದು ಎಕ್ಸ್ ಈಕ್ವಲ್ ಟು 0 ಇಸ್ ಎಷ್ಟು, ಹೌ ಮಚ್ ಹೌದಾ. ಅಲ್ಲಿ ಏನಾಗತ್ತೆ ನಮ್ಗ 1 ಅನ್ನುವಂತ ವ್ಯಾಲ್ಯೂ ಬರೋದ್ರಿಂದ ಅದು ನಮಗ ಕನ್ಸಿಡರ್ ಆಗೋದಿಲ್ಲ. ಜಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ತಿಳಿಲಿಕ್ಕೆ ಏನು ಇಲ್ಲ ಅಂತ ಅನ್ಕೋಬಾರ್ದು. ಆ ವೇರಿಯೇಬಲ್ ನಮ್ದು ಎಕ್ಸ್ ಈಕ್ವಲ್ ಟು 0 ಐತಿ ಅನ್ನೋದು ನಮಗ ಅರ್ಥ ಆಗ್ಬೇಕು ರೈಟ್. ಸೊ ಈಗ ಏನ್ ಮಾಡೋಣ, ಇದು ಬೇಡ ನಮ್ಗೀಗ ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಇವಾಗ ನಾನು ಸಿಂಪ್ಲಿಫೈ ಮಾಡ್ತೀನಿ. 5 ಇಂಟು 0 ಏನಾಯ್ತು, 5 ಇಂಟು 0 ಹೌ ಮಚ್ ಹೌದಾ. ಇಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ 5 ಇಂಟು 0 ಈಸ್ 5 ಹೌದಾ. ಬಹಳ ಜನ ಈಗ ಆಲ್ರೆಡಿ ಸ್ವಲ್ಪ ಒಂದಿಷ್ಟು ಸ್ಟೂಡೆಂಟ್ಸ್ ಗೆಸ್ ಮಾಡಿರ್ಬೋದು ಐ ಥಿಂಕ್ ಹೌದಾ. ಸೊ ಇಲ್ಲಿ 5 ಇಂಟು 0 ಇಸ್ 5 ಅಂತ ಹೇಳಿ, ಸೊ ನಾಟ್ ಹೌದಾ. ಸೊ ಅದೇನಾಗುತ್ತೆ ನಮ್ಗೆ 5 ಇಂಟು 0 ಇಂಟು ಎನಿಥಿಂಗ್ ಇಸ್ 0. ನೀವು ಬೇಕಾದಷ್ಟು ಇವನ್ ನೀವು 1000 10,000 ನಂಬರ್ಸ್ ಇಂಟು ಮಾಡ್ರಿ, ಅದನ್ನ ನಾವು ಡೈರೆಕ್ಟ್ ಕಣ್ ಮುಚ್ಕೊಂಡು ನಾವು 0 ಅಂತ ಇಡ್ಬಹುದು. ಸೊ 5 ಇಂಟು 0 ಇಸ್ 0 ಮೈನಸ್ 4 ಇಂಟು ಹೌದಾ. ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೇನೆ, ಡೈರೆಕ್ಟ್ ಹೇಳೋದಿಲ್ಲ. ಇಲ್ಲೇ 0ನ 2 ಸತಿ ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ 0 ಇಂಟು 0 ಏನಾಗತ್ ನೋಡ್ರಿ, 0 ಇಂಟು 0 ಅಗೇನ್ 0 ಹೌದಾ, ಪ್ಲಸ್ 3 ಕರೆಕ್ಟ್. ಸೊ 0 ಮೈನಸ್ 4 ಇಂಟು 0 ಏನಾಯ್ತು, ಅಗೇನ್ ನಮಗ 0 ಬಂತು ಪ್ಲಸ್ 3 ಬಂತು. ಸೊ 0 ಮೈನಸ್ 0 ಅದೇ ನಮಗ ಕನ್ಸಿಡರ್ ಆಗೋದಿಲ್ಲ, 0 ಅಂತ ಬಂತು. ಸೊ ನಮ್ಗೀಗ ಏನಾಯ್ತು, ಪಿ ಆಫ್ 0 ಈಸ್ 3 ಹೌದಾ. ಪಿ ಆಫ್ 0 ಈಸ್ 3 ಅಂತ ಬಂತು ಕರೆಕ್ಟ್. ಸೊ ಇಲ್ಲಿ ಏನಾಯ್ತು ನಮಗ, ಈ ಸೇಮ್ ಕೊಟ್ಟಿರುವಂತಹ ಒಂದು ಪಾಲಿನಾಮಿಯಲ್ ಒಳಗ ಎಕ್ಸ್ ಈಕ್ವಲ್ ಟು 0 ಅನ್ನ ಹಾಕಿದಾಗ ಹೌದಾ, ಇಫ್ ಎಕ್ಸ್ ರಿಪ್ಲೇಸ್ಡ್ ಬೈ 0, ವೆನ್ ವಿ ರಿಪ್ಲೇಸ್ಡ್ ಎಕ್ಸ್ ರಿಪ್ಲೇಸ್ಡ್ ಬೈ 0 ವಿ ಕ್ಯಾನ್ ಗೆಟ್ ಆನ್ಸರ್ 3 ಹೌದಾ. ಅಂದ್ರೆ ಎಕ್ಸ್ ವ್ಯಾಲ್ಯೂದ ಬದಲಾಗಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ನಾವು 0 ವ್ಯಾಲ್ಯೂ ಅನ್ನ ಹಾಕಿದಾಗ ನಮಗೆ ಆನ್ಸರ್ ಎಷ್ಟು ಬಂತು, ಪಿ ಆಫ್ 0 ಇಸ್ ವಿ ಕ್ಯಾನ್ ಗೆಟ್ 3 ಅಂತ ಬಂತು ಆನ್ಸರ್ ಕರೆಕ್ಟ್. ಸೊ ಇದು ನಮ್ದು ಫಸ್ಟ್ ಪ್ರಾಬ್ಲಮ್.
ಸ್ವಲ್ಪ ಇದನ್ನ ನಾವು ಈ ರೀತಿ ನೀಟಾಗಿ ಹಾಕಿ ನಿಮಗ ನಾ ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಆನ್ಸರಿಗೆ ಯಾವಾಗಿದ್ರು ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕೋಬೇಕು. ಅಂದ್ರೆ ನಿಮ್ದು ಪೇಪರ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಇನ್ನೂ ನೀಟಾಗಿ ಕರೆಕ್ಟ್ ಆಗಿ ಕಾಣಿಸ್ತೈತಿ. ಕರೆಕ್ಟ್. ಸೊ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ವಿ. ಸೊ ಈಗ ಒಂದ್ಸಲ ರೀಕ್ಯಾಪ್ ಮಾಡ್ಬಿಡ್ತೇನೆ. ಜಸ್ಟ್ ಕೊಟ್ಟಿರುವಂತ ಇಕ್ವೇಶನ್ ಅನ್ನ ಆಸ್ ಇಟ್ ಈಸ್ ಬರ್ಕೊಂಡು, ಅದಾದ್ಮೇಲೆ ಎಕ್ಸ್ ಈಕ್ವಲ್ ಟು 0 ಅನ್ನ, ಅಂದ್ರೆ ಕೊಟ್ಟಿರುವಂತ 0 ಅಂತ ಅಲ್ಲ, ಯಾವ್ದು ಕೊಟ್ಟಿರ್ತಾರ ಆ ವ್ಯಾಲ್ಯೂ ಅನ್ನ ಹಾಕಿ. ಸೊ 5x0 ಬಂತು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ 0 ಸ್ಕ್ವೇರ್ ಬಂತು. ಇಲ್ಲಿ ಯಾವುದೇ ವೇರಿಯಬಲ್ ಇಲ್ಲದಕ್ಕ ಆಸ್ ಇಟ್ ಇಸ್ 3 ಅಂತ ಇಟ್ವಿ. ರೈಟ್. 0 ಮೈನಸ್ 4 ಇಂಟು 0 ಪ್ಲಸ್ 3. ಸೊ 0 ಮೈನಸ್ 4 ಇಂಟು 0 ಇಸ್ 0 ಪ್ಲಸ್ 3 ಅಂತ ಬಂತು. ಸೊ 0 ಕ್ಯಾನ್ಸಲ್ ಆಗಿ ಪಿ ಆಫ್ 0 ಇಸ್ 3 ಅಂತ ಬಂತು. ಕರೆಕ್ಟ್. ಸೊ ಈಗ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸಿದ್ವಿ. ಹೌದಾ. ನೆಕ್ಸ್ಟ್ ಇದೇ ಸೇಮ್ ಪ್ರಾಬ್ಲಮ್ಗೆ ಅವ್ರು ಏನ್ ಮಾಡ್ರಿ ಅಂತಾರಂದ್ರ ಎಕ್ಸ್ ಈಕ್ವಲ್ ಟು -1 ಅನ್ನ ಹಾಕ್ರಿ ಅಂತ ಹೇಳಿದಾರೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ನಿಮ್ಗ. ಸೊ ಇದೇನಾಯ್ತು, ಎಕ್ಸ್ ಈಕ್ವಲ್ ಟು -1 ಅನ್ನ ಹಾಕ್ರಿ ಅಂತ ಹೇಳಿದಾರೆ. ವಿ ಕ್ಯಾನ್ ಪುಟ್ ಎಕ್ಸ್ ಈಕ್ವಲ್ ಟು -1 ಅಂದ್ರೆ ಎಕ್ಸ್ ರೀಪ್ಲೇಸ್ಡ್ ಬೈ -1. ಎಕ್ಸ್ ಬದ್ಲಿ ನಾವೇನ್ ಹಾಕ್ಬೇಕೀಗ, -1 ಅನ್ನ ವ್ಯಾಲ್ಯೂವನ್ನ ಹಾಕಿ. ಈಗ ಎಕ್ಸ್ ಈಕ್ವಲ್ ಟು 2 ಇದೆಯಲ್ಲ, ನಾನು ಅದನ್ನ ನಿಮ್ಗೆ ಬಿಡ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ತೋರಿಸಿದೆ. ಈ ಥರ್ಡ್ ಪ್ರಾಬ್ಲಮ್ ಅನ್ನ ನೀವೇ ಮಾಡ್ಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ, ಈಸಿ ಅದ, ಗೊತ್ತಾಗ್ತೈತಿ. ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ಡಿಸ್ಕಸ್ ಮಾಡೋಣ ಅಂತ. ಹೌದಾ. ಸೊ ಈಗ ನಾನು 2 ಬಿಡಿಸ್ತೇನೆ. ಇದನ್ನು ಯಾಕೆ ಬಿಡಿಸ್ತಾ ಇದ್ದೀನಿ, ಸ್ವಲ್ಪ ಮೈನಸ್ ಇರೋದ್ರಿಂದ, ಸ್ವಲ್ಪ ನಿಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರೋದ್ರಿಂದ ನಾನು ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಪಿ ಆಫ್ -1 ಹೌದಾ ಇಸ್ ಈಕ್ವಲ್ ಟು, ಅಂದ್ರ ಪಿ ಆಫ್ -1 ಅಂದ್ರೆ ಎಕ್ಸ್ ಅನ್ನ ನಾವು -1 ರಿಂದ ರೀಪ್ಲೇಸ್ಡ್ ಮಾಡ್ಬೇಕು. ಆ ಎಕ್ಸ್ ವ್ಯಾಲ್ಯೂ ಅನ್ನ ತೆಗೆದು -1 ಅನ್ನ ಹಾಕ್ಬೇಕು. ರೈಟ್. ಸೊ 5 ಇಂಟು ಎಕ್ಸ್ ಅಂದ್ರ -1 -4 -1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3. ಹೌದಾ. ಕರೆಕ್ಟ್ ಆಗಿ ಹಾಕಿದ್ವಿ ನಾವು. 5 ಆಸ್ ಇಟ್ ಈಸ್, ಎಕ್ಸ್ ರಿಪ್ಲೇಸ್ಡ್ ಬೈ -1, -4 ಆಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಅಗೇನ್ ರಿಪ್ಲೇಸ್ಡ್ ಬೈ -1, 3 ಆಸ್ ಇಟ್ ಈಸ್. ರೈಟ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಪಿ ಆಫ್ -1 ಅಂತ ಇದೆ. ಹೌದಾ. ಇಲ್ಲಿ ನೋಡ್ರಿ, ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ, ಅಲ್ಲೇ ಪ್ಲಸ್ ವ್ಯಾಲ್ಯೂ ಇದೆ ಅಂತ. ನಾವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಅದರದ ಸೈನ್ ಗಳನ್ನ ಮಲ್ಟಿಪ್ಲೈ ಮಾಡಿ ಇಟ್ಟು ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ರೈಟ್. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇರೋದ್ರಿಂದ ಇದೇನಾಗತ್ತ, ಪ್ಲಸ್ ಇಂಟು ಮೈನಸ್, ನಾ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಹೌ ಮಚ್, ವಾಟ್ ವಿ ಗೆಟ್. ಸೊ ಮೈನಸ್ ಆಯ್ತು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 5 into 1 is 5. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಇಸ್ ಮೈನಸ್ ಇಂಟು ಮೈನಸ್. ಹೌದಾ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಇನ್ನೂ ಒಂದು ಸ್ಟೆಪ್ ಅನ್ನ ಬಿಟ್ಟೆ. ಯಾವ ಸ್ಟೆಪ್ ಅಂದ್ರ, ಸೊ ಇಲ್ಲಿ -1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಕರೆಕ್ಟ್. ಸೊ ಅದನ್ನ ಬಿಡಿಸ್ಬೇಕಲ್ಲ ನಾವು. ಯಾವಾಗಿದ್ರು ಫಸ್ಟ್ ನಾವು ಆ ಬ್ರಾಕೆಟ್ ಅನ್ನ ಓಪನ್ ಮಾಡ್ಬೇಕು. ಸೊ ನಾ ಸ್ವಲ್ಪ ಇಲ್ಲಿ ಸೈಡಿಗೆ ಸಾಲ್ವ್ ಮಾಡ್ತೇನೆ ನೋಡ್ರಿ. -1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆಯಲ್ಲ, ಹಾಗಾದ್ರೆ ಆ ಸ್ಕ್ವೇರ್ ಏನನ್ನ ಇಂಡಿಕೇಟ್ ಮಾಡ್ತೈತದು, ಏನ್ ಇಂಡಿಕೇಟ್ ಮಾಡ್ತೈತಿ, ಆ ಕೊಟ್ಟಿರುವಂತಹ ಇದೇನು ಗಿವನ್ ಇದೇನು ಸಂಖ್ಯೆ ಇದೆಯಲ್ಲ, ಅದು 2 ಟೈಮ್ ಮಲ್ಟಿಪ್ಲೈ ಆಗಿದೆ ಅಂತ ನಮಗದು ಇಂಡಿಕೇಟ್ ಮಾಡ್ತೈತಿ, ಅಥವಾ ಅದು ಇನ್ಫಾರ್ಮೇಶನ್ ಕೊಡ್ತೈತಿ ನಮಗ. ಹೌದಾ. ಸೊ ಹಾಗಾದ್ರೆ ನನಗಿಲ್ಲೇ -1 ಇಂಟು -1, ಹೌದಾ, -1 ಇಂಟು -1 ಮಾಡಿಕೊಂಡು, ಸೊ ಇಲ್ಲಿ ಏನಾಯ್ತು, ಮೈನಸ್ ಇಂಟು ಮೈನಸ್ ಏನಾಯ್ತು, ಚಿಹ್ನೆ ಸೈನ್ ರೂಲ್ ಏನಿದೆ ನಮ್ಗ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 1 ಇಂಟು 1 ಆಯ್ತು. ಹೌದಾ. ಹಾಗಾದ್ರೆ ಈ -1 ಸ್ಕ್ವೇರ್ ಅನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮಗ ಆನ್ಸರ್ ಏನ್ ಬಂತ ಹೇಳ್ರಿ, +1 ಅಂತ ಬಂತು. ನೆಕ್ಸ್ಟ್ ಇದು ದಿಸ್ ಇಸ್ +3. ನೆಕ್ಸ್ಟ್
ಸೊ p of -1 is equal to -5 as it is. Again, we have to multiply first sign. Okay. So minus into plus is minus into plus. Can anybody tell me? Minus into plus is ಮೈನಸ್. ಹೌದಾ? ಮೈನಸ್ ಇಂಟು ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಒಂದು ಸೈಡ್ ಬಾಕ್ಸ್ ಒಳಗ ಎಲ್ಲ ಬರತ್ ತೋರಿಸಿದ್ದೆ ಸೈನ್ ಚಿಹ್ನೆಗಳನ್ನ. ನೀವು ಅಪ್ ಟು 10th PUC ಹೋದ್ರು ಆ ಒಂದು ಸೈನ್ ರೂಲ್ ಅನ್ನ ಮರಿಬಾರ್ದು ಅಂತ ಕೂಡ ಹೇಳಿದ್ದೆ ನಾನು. ಹೌದಾ? ಸೊ ಇಲ್ಲಿ ಏನಾಯ್ತು? ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 4 into 1 4. ಹೌದಾ? ಪ್ಲಸ್ 3 ಅಂತ ಆಯ್ತು. ಕರೆಕ್ಟ್. ಸೊ ನೆಕ್ಸ್ಟ್ p of -1 ಹೌದಾ ಇಸ್ ಈಕ್ವಲ್ ಟು, ಇಲ್ಲಿ ಏನಾಯ್ತು? -5 ಇದೆ, -4 ಇದೆ, +3 ಇದೆ. ಹೌದಾ? ಸ್ವಲ್ಪ ನಾವೀಗ ಏನ್ ಮಾಡ್ಬೇಕು? ಇಲ್ಲಿ ಮೈನಸ್ ಇದೆ, +3 ಇದೆ, ಏನ್ ಮಾಡ್ಬೇಕು? ಕನ್ಫ್ಯೂಷನ್ ಈಗ. ಹೌದಾ? ಸೊ ಈಗ ಏನಾಯ್ತು? ಫಸ್ಟ್ ನಮಗ ಸಜಾತಿಯ ಚಿಹ್ನೆಗಳು ಅಥವಾ ಸೇಮ್ ಸೈನ್ ಗಳನ್ನ ಪ್ಲಸ್ ಮಾಡ್ಬೇಕು, ಆಮೇಲೆ ಅದೇ ಸಂಖ್ಯೆಯನ್ನ ಇಡಬೇಕು. ಇದು ನಮ್ದು ಏನಾಗತ್ತ? ಸೈನ್ ರೂಲ್ ಆಗತ್ತ. ಹೌದಾ? ಯಾವುದೇ ಎರಡು ಸಜಾತಿಯ ಚಿಹ್ನೆಗಳು ಅಥವಾ ಸೇಮ್ ಚಿಹ್ನೆಗಳಿದ್ದಾಗ ವಿ ಹ್ಯಾವ್ ಟು ಆಡ್ ಅಂಡ್ ಪುಟ್ ಸೇಮ್ ಸೈನ್. ಓಕೆ. ಸೊ ಇಲ್ಲಿ ಏನಾಯ್ತು? -5 -4 ಅಂತ ಇದೆ, ಸಜಾತಿಯ ಚಿಹ್ನೆಗಳಾದ್ವು. ಅವಾಗ ನಾವ್ ಏನ್ ಮಾಡ್ಬೇಕು? ಅದನ್ನ ಆಡ್ ಮಾಡ್ಬೇಕು. therefore 5 + 4 ಏನಾಯ್ತು? 9 ಆಯ್ತು. ಬಟ್ ಇಂಟಿಜರ್ ಸೈನ್ ಏನಾಯ್ತು? ಇಲ್ಲೇ ಮೈನಸ್ ಇರೋದ್ರಿಂದ ಮೈನಸ್ ಅಂತ ಬರದೆ. ರೈಟ್. ನೆಕ್ಸ್ಟ್ +3 ಅಂತ ಇದೆ, ಇದೊಂದು ಇರ್ಲಿ. ಹೌದಾ? ಯಾಕಂದ್ರೆ ಅದ್ರ ಜೊತೆಗೆ ಅದು ನಮಗ ಸೇರುದಿಲ್ಲ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡಬಹುದು. -1 is equal to -9 + 3 ಅಂತ ಇದೆ. ಹೌದಾ? -9 + 3 ಅಂದ್ರೆ ಈಗ ಅಗೇನ್ ನಮಗೆ ಏನ್ ಬಂತು? ಡಿಫ್ರೆಂಟ್ ಸೈನ್ ಬಂದ್ವು, ಬೇರೆ ಬೇರೆ ಚಿಹ್ನೆಗಳು ಬಂದ್ವು. ಸೊ ಬೇರೆ ಬೇರೆ ಚಿಹ್ನೆ ಇದ್ದಾಗ ಸೈನ್ ರೂಲ್ ಏನಾಯ್ತು? ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಟ್ ಇಂಟೀಜರ್ಸ್. ಹೌದಾ? ಆ ಏನು ಬೇರೆ ಬೇರೆ ಚಿಹ್ನೆಗಳು ಇದ್ವು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಆ ಒಂದು ಸಂಖ್ಯೆಗಳು ಅಥವಾ ಇಂಟೀಜರ್ಸ್ ಪೂರ್ಣಾಂಕಗಳನ್ನ ಅಂತೀವಲ್ಲ, ಸೊ ಅವನ್ನ ನಾವೇನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕು. ರೈಟ್. ಸೊ ಈಗ ಏನಾಯ್ತು? -9 + 3. ಹೌದಾ? ನಾವ್ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಬಿಗ್ ಇಂಟೀಜರ್, ಸ್ಮಾಲ್ ಇಂಟೀಜರ್ ಇನ್ ಬಿಗ್ ಇಂಟೀಜರ್ಸ್. ಹೌದಾ? ಸೊ 9 - 3 ಎಷ್ಟಾಯ್ತು? 6 ಆಯ್ತು. ಸೊ ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ಇಲ್ಲೇ? ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ? ಮೈನಸ್ ಇರೋದ್ರಿಂದ ಸೊ -6. ಯು ಕ್ಯಾನ್ ಗೆಟ್ -6 ಅಂತ ಬಂತು. ಸೊ therefore when we replace x by -1 in this polynomial, we can get the answer is -6. right? ಸೊ ಈ ರೀತಿ ನಾವು ಇಲ್ಲೇ ನೋಡ್ರಿ x = 0 ಅಂತ ಹಾಕಿದ್ವಿ. ಸೇಮ್ ಪಾಲಿನಾಮಿಯಲ್ಸ್ ಒಳಗ ಸೊ ಏನಾಯ್ತು? ನಮ್ಗೆ x = 0 ಅನ್ನ ಹಾಕಿದಾಗ ನನಗೆ ಏನ್ ಬಂತು? ಇಲ್ಲೇ ಒಂದು 3 ಅಂತ ಆನ್ಸರ್ ಬಂದಿತ್ತು. ಹೌದಾ? ಅಗೇನ್ ಸೇಮ್ ಪಾಲಿನಾಮಿಯಲ್ ಅನ್ನ ಕನ್ಸಿಡರ್ ಮಾಡಿ ಅಲ್ಲಿ ನಾನು ಏನ್ ಮಾಡ್ಬೇಕು? x ವ್ಯಾಲ್ಯೂ ಅನ್ನ ಚೇಂಜ್ ಮಾಡಿದೆ. ಈ ರೀತಿ ಸ್ಟೆಪ್ ಅನ್ನ ಬಿಡಿಸಿದಾಗ ನನಗೇನ್ ಬಂತು? -6 ಅಂತ ಬಂತು. ಕರೆಕ್ಟ್. ಸೊ ನಾ ಈಗ ಫಸ್ಟ್ ಒನ್ ಮಾಡಿದೆ, ಸೆಕೆಂಡ್ ಒನ್ ಮಾಡಿದೆ, ಈ ಥರ್ಡ್ ಒನ್ ಜಸ್ಟ್ +2 ಇದೆ. ನೀವು ಎಷ್ಟು ಮಾಡ್ಬೇಕು? x ಅನ್ನ ಈ 2ರಿಂದ ರೀಪ್ಲೇಸ್ ಮಾಡಿ ಈ ಪ್ರಾಬ್ಲಮ್ ಅನ್ನ ನಾವ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದೇನಲ್ಲ ಅದೇ ರೀತಿ ಬಿಡಿಸ್ರಿ ನಿಮಗೆ ಈಸಿಲಿ P(2) ಅನ್ನುವಂತ ಆನ್ಸರ್ ಬರ್ತೈತಿ. ಸೊ ಹಾಗಾಗಿ ನಾ ಅದನ್ನು ಸಾಲ್ವ್ ಮಾಡೋದಿಲ್ಲ, ಅದು ನಿಮಗ ಜಸ್ಟ್ ಹೋಮ್ ವರ್ಕ್ ಆಗಿ ಕೊಟ್ಟಿರ್ತೇನೆ. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ I hope understand this solving the polynomial. Okay. Next. Second one is find P(0), P(1), P(2) for each of the following polynomial. ಅಂದ್ರೆ ಈ ಕೆಳಗಿರ್ತಕ್ಕಂತ ಬಹುಪದೋಕ್ತಿಗಳಿಗೆ ಒಂದೊಂದು ಪಾಲಿನಾಮಿಯಲ್ಗೆ 3 ವ್ಯಾಲ್ಯೂಗಳನ್ನ ಹಾಕಿ ನಾವು ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಫೈಂಡ್ P(0). ಇಲ್ಲಿ ಬರೀತೆ ನೋಡ್ರಿ. ಫಸ್ಟ್ P(0). ಹೌದಾ? ನೆಕ್ಸ್ಟ್ P(1). ನೆಕ್ಸ್ಟ್ P(2) ಅಂತ ಇದೆ. ಹೌದಾ? P(0), P(1), P(2) ಅನ್ನ ಹಾಕ್ಬೇಕು. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಕ್ವಶನ್ ಇದು
ಸೆಕೆಂಡ್ ಮೇನ್ ಅಲ್ಲಿ ಫಸ್ಟ್ ಕ್ವಶನ್, ಪಿ ಆಫ್ ವೈ is equal to y square minus y plus 1 ಅಂತ ಇದೆ ಹೌದಾ. ಪಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ 1 ಅಂತ ಇದೆ. ಸೊ ಅಗೇನ್ ನಾವು ಈಗೇನ್ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ಅನ್ನ ಬಿಡಿಸಿದ್ವಲ್ಲ, ಅದೇ ರೀತಿ ನಾವ್ ಏನ್ ಮಾಡ್ಬೇಕು, ಒಂದ್ಸತಿ ಸೇಮ್ ಪಾಲಿನಾಮಿಯಲ್ ರೈಟ್. ಸೊ ಒಮ್ಮೆ ನಾವು ರಿಪ್ಲೇಸ್ಡ್ ಬೈ 0 ಅಂಡ್ ಸಾಲ್ವ್, and replaced by 1 and solve, replaced by 2 then solve. Okay, so ನಾವು ಒಂದನ್ನ ಎಕ್ಸಾಂಪಲ್ ಆಗಿ ಕೊಡ್ತೀನಿ, ಇನ್ನು ಎರಡನ್ನ ನೀವೇ ಮಾಡಬೇಕು ರೈಟ್. ಸೊ ಪಿ ಆಫ್ ವೈ ಇರೋದ್ರಿಂದ ನಾನು ಇಲ್ಲಿ ಪಿ ಆಫ್ 0 ಅನ್ನ ಹಾಕ್ತೀನಿ. ಅಂದ್ರೆ ಈಗ ಅಗೇನ್ ಇಲ್ಲಿ ಏನಾಯ್ತು, ಈಗ y ಅನ್ನುವಂತ ವ್ಯಾಲ್ಯೂ ಬಂತು, y ರಿಪ್ಲೇಸ್ಡ್ ಬೈ 0 ಅಂತ ಬಂತು. ಸೊ ಪಿ ಆಫ್ 0 ಇಸ್ ಈಕ್ವಲ್ ಟು y ಸ್ಕ್ವೇರ್ ಅಂದ್ರ ಇಲ್ಲಿ 0 ಇರೋದ್ರಿಂದ ಏನಾಗಿದೆ 0 ಸ್ಕ್ವೇರ್ ಅಂತ ಬರೀತೀನಿ ರೈಟ್, ಮೈನಸ್ ಅಗೇನ್ 0 ಬಿಕಾಸ್ y ರಿಪ್ಲೇಸ್ಡ್ ಬೈ 0 ಪ್ಲಸ್ 1 ಅಂತ ಇದೆ ಕರೆಕ್ಟ್. ಸೊ 0 ಸ್ಕ್ವೇರ್ ಅಂದ್ರೆ ಏನಿದೆ, 0 ಸ್ಕ್ವೇರ್ 0 ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ we can get again 0 minus 0 plus 1 ಅಂತ ಇದೆ ಕರೆಕ್ಟ್. ಸೊ 0 minus 0 is ಏನಾಗುತ್ತ, ಪಿ ಆಫ್ 0 is equal to ಪ್ಲಸ್ 1 ಅಂತ ನಮ್ಗ ಆನ್ಸರ್ ಬಂತು. ಸೊ ಇದೇನಾಗತ್ತೆ ನಮ್ಗ, ದಿಸ್ ಇಸ್ ದ ಆನ್ಸರ್ ಕರೆಕ್ಟ್. ಸೊ ಇದೇ ರೀತಿ ನೀವು ಏನ್ ಮಾಡ್ಬೇಕು, ಜಸ್ಟ್ ಏನಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಭಾರಿ ಭಾರಿ ಈಸಿ ಪಾಲಿನಾಮಿಯಲ್ಸ್ ಗಳನ್ನ ಸಾಲ್ವ್ ಮಾಡುವಂತ ಮೆಥಡ್ ನಮಗಿದ ಹೌದಾ. ಸೊ ಇಲ್ಲಿ ಏನಾಯ್ತು, y ಅನ್ನ ನಾವು ಜಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯಿಂದ ನಾವ್ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡ್ಕೋತ ಹೋದಿವಿ ಅಂದ್ರೆ ಇಲ್ಲಿ ನಮಗ ಮೇನ್ ಇಂಪಾರ್ಟೆಂಟ್ ಇರೋದು, ನಮಗ ವಿ ಹ್ಯಾವ್ ಟು ಅಂಡರ್ಸ್ಟುಡ್ ಫಸ್ಟ್ ಸೈನ್ ರೂಲ್ ಹೌದಾ. ನೀವು ಯಾವುದೇ ಇದು ಒಂದೇ ಅಲ್ಜಿಬ್ರಾ ಅಂತ ಇಲ್ಲ, ಇವನ್ ನೀವು ಮ್ಯಾಥ್ಸ್ ಅನ್ನ ಬಿಡಿಸ್ತಿದ್ದೀರಾ ಅಂದ್ರ ನಿಮ್ಗ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಬೇಕು ಹೇಳ್ರಿ, ಸೈನ್ ರೂಲ್ ಅನ್ನು ಪರ್ಫೆಕ್ಟ್ ಆಗಿ ನಿಮ್ಗ ಗೊತ್ತಿರ್ಬೇಕು. ಅಂದ್ರೆ ನೀವು ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಿ ಹೊರತಾಗಿ, ಇಲ್ಲ ಅಂದ್ರೆ ನಿಮ್ಗ ಡಿಫಿಕಲ್ಟ್ ಆಗ್ತೈತಿ ಮ್ಯಾಥ್ಸ್ ಅನ್ನೋದು ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ನೀವ ಮಾಡಬಹುದು. ನಾನು ಒಂದು ಡೈರೆಕ್ಟ್ ಫೋರ್ತ್ ಒನ್ ಒಂದು ಕನ್ಸಿಡರ್ ಮಾಡ್ತೇನೆ ನೋಡ್ರಿ. ಪಿ ಆಫ್ ಎಕ್ಸ್ ಹೌದಾ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಅಂತ ಇದೆ ಹೌದಾ. ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಅಂತ ಇದೆ ಹೌದಾ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಇದೆ ಹೌದಾ. ಸೊ ನಮ್ಗೆ ಇದು ಆಲ್ರೆಡಿ ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಇದೊಂದು ನಮ್ಗೆ ಏನಾಗತ್ತ, ಸ್ವಲ್ಪ ಏನ್ ಹೇಳ್ರಿ, ಇದೊಂದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇದು ಹೌದಾ. ಸೊ ಅದೀಗ ಬೇಡ ನಮಗ, ಜಸ್ಟ್ ನಾವು ಅವ್ರು ಏನ್ ಕೊಟ್ಟಿದಾರ ಅಷ್ಟೇ, ಮತ್ತೆ ನಿಮಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಬೇಡ ಹೌದಾ. ಸೊ ನಾವೀಗ ಏನ್ ಮಾಡ್ಬೇಕು, ಡೈರೆಕ್ಟ್ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, 0 ವ್ಯಾಲ್ಯೂ ಅನ್ನ ಹಾಕ್ತೇನೆ. ವೇರೆವರ್ ಎಕ್ಸ್ ಇಟ್ಸ್ ರಿಪ್ಲೇಸ್ಡ್ ಬೈ 0 ಅಂತ ಇದೆ ಹೌದಾ. ಸೊ ಈಗ ಏನ್ ಮಾಡ್ತೇನೆ, 0 minus 1 0 plus 1 ಕರೆಕ್ಟ್. ಸೊ 0 minus 1 ಏನಾಗತ್ ನಮ್ಗ, ಅಗೇನ್ -1 ಬರ್ತೈತಿ ಹೌದಾ. 0ದೊಳಗ್ ನೀವು ಯಾವುದೇ ವ್ಯಾಲ್ಯೂ ಅನ್ನ ಮೈನಸ್ ಮಾಡ್ರಿ ಪ್ಲಸ್ ಮಾಡ್ರಿ ಅದು ಅದೇ ಅಷ್ಟೇ ಇರ್ತೈತಿ ಹೌದಾ. ಸೊ -1 ಕರೆಕ್ಟ್. ಆಮೇಲೆ 0 plus 1 ಏನಾಗತ್ತ, ಪ್ಲಸ್ 1 ಅಂತ ಆಗತ್ತ. ಸೊ ಅಗೇನ್ ಫಸ್ಟ್ ನಾವ್ ಏನ್ ಮಾಡ್ಬೇಕಿಲ್ಲ, ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ನೀವು ಮತ್ತೆ ಏನ್ ಮಾಡ್ಬೋದು, ಬ್ರಾಕೆಟ್ ಇದೆ ನಮ್ಗೆ ಇಲ್ಲೇ, ಕನ್ಫ್ಯೂಸ್ ಆಗಬಾರ್ದು ಹೌದಾ. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಸೈನ್ ರೂಲ್, ಮೈನಸ್ ಇಂಟು ಪ್ಲಸ್, what can I write? Minus into plus is minus 1 into 1 1. So P of 0 is -1. ನಮ್ದೇನಂತೂ ಆನ್ಸರ್ ಇಲ್ಲೇ P of 0 is -1 ಅಂತ ಬಂತು ಕರೆಕ್ಟ್. ಸೊ ಅಗೇನ್ ನಾವು ಸೇಮ್ ಪ್ರಾಬ್ಲಮ್ ಅನ್ನ ಇಲ್ಲಿ ಏನ್ ಮಾಡ್ಬೇಕು, ಎಕ್ಸ್ -1 ಇಂಟು ಎಕ್ಸ್ ಪ್ಲಸ್ 1 ಅಂತ ಇದೆ ಹೌದಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇವಾಗ 1 ಅನ್ನ ಹಾಕ್ಬೇಕು ಹೌದಾ. ಸೊ ಇಲ್ಲಿ ಏನಾಯ್ತು,
ಎಕ್ಸ್ ಬದ್ಲಿ ನಾನು ಏನ್ ಹಾಕ್ತೀನಿ 1 -1 ಕರೆಕ್ಟ್. ಅಲ್ಲಿ ಆಲ್ರೆಡಿ -1 ಇದೆ, ಇಲ್ಲೇ ಎಕ್ಸ್ ರಿಪ್ಲೇಸ್ಡ್ ಬೈ 1 ಅಂತ ಆಯ್ತು. ಸೊ ಅಗೇನ್ ಎಕ್ಸ್ ರಿಪ್ಲೇಸ್ಡ್ ಬೈ 1, ಹೌದಾ, 1 + 1 ಅಂತ ಆಯ್ತು ಕರೆಕ್ಟ್. ಸೊ ಇಲ್ಲಿ ಏನಾಯ್ತು, ಈ ಬ್ರಾಕೆಟ್ ಅನ್ನ ಫಸ್ಟ್ ಬಿಡಿಸ್ರಿ. 1 - 1 ಈಸ್ 0, 1 + 1 ಈಸ್ 2 ಅಂತ ಇದೆ, ಹೌದಾ. ಸೊ ಇಲ್ಲಿ ಏನಾಯ್ತು ನಮಗ 0 × 2 ಅಥವಾ 0 × ಎನಿಥಿಂಗ್ ಇಸ್ 0 ಆಗಿತ್ತ, ಹೌದಾ. ಸೊ ಪಿ ಆಫ್ 1 ಈಸ್ 0 ಅಂತ ಬಂತು. ಸೊ ಸೇಮ್ ಪಾಲಿನಾಮಿಯಲ್ ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂವನ್ನ ಚೇಂಜ್ ಮಾಡ್ತಾ ಹೋದ್ವಿ ಅಂದ್ರ ಅಲ್ಲಿ ಏನಾಗತ್ತ ನಮಗ, ಇಲ್ಲಿ ಪಿ ಆಫ್ 0 ಇದ್ದಾಗ -1 ಬಂತು, ಪಿ ಆಫ್ 1 ಇದ್ದಾಗ 0 ಅಂತ ಬಂತು. ಅಗೇನ್ ನಾನು ನಿಮ್ಗ ಮತ್ತೊಂದು ಪ್ರಾಬ್ಲಮ್ ಅನ್ನ ನಿಮಗೇನೆ ಬಿಡಿಸ್ಲಿಕ್ಕೆ ಕೊಡ್ತೀನಿ, ದಟ್ ಈಸ್ ಪಿ ಆಫ್ 2. Wherever x we replaced by 2 and solve these steps and we can get the answer. Okay. So I hope understand today's class correctly, neatly. ಅಂದ್ರೆ ನಿಮಗ ಇವತ್ತಿನ ಕ್ಲಾಸು ನೀಟಾಗಿ ಕರೆಕ್ಟ್ ಆಗಿ ನಾನು ಹೇಳಿರುವಂತಹ ಸ್ಟೆಪ್ಸ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ we will continue in this exercise 2.2. Thank you.